ಹಾಯ್, ನೆನ್ನೆ ನೈಟು ಎಂಡ್ ಮಾಡಿದ್ದಕ್ಕೆ ಪುನಃ ನಾನು ಇದೇ ವಿಡಿಯೋದಲ್ಲಿ ಸಿಗ್ತಾ ಇರೋದು ನಿಮಗೆ ನೆಕ್ಸ್ಟ್ ಡೇ ಈವ್ನಿಂಗು. ಈ ದಿನ ಇತ್ತ ನನ್ನ ಲೈಫಲ್ಲಿ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ಯಾಕೆ ಅಂದರೆ ನೀವು ನಂಬಲ್ಲ, ಲಿಟ್ರಲಿ ನೆನ್ನೆ ನೈಟು 10:30ಗೆ ನಾನು ಮಲ್ಕೊಂಡಿರೋಳು ಎಷ್ಟು ಗಂಟೆಗೆ ಎದ್ದಿರ್ಬೋದು ನಾನು ಇವತ್ತು ಅಂತ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. 16 ಲಾಂಗ್ ಅವರ್ಸ್ ನಿದ್ದೆ ಮಾಡಿದ್ದೀನಿ. ಒಬ್ಬ ಮನುಷ್ಯ ನಿಜವಾಗ್ಲೂ ಮತ್ತು 16 ಲಾಂಗ್ ಅವರ್ಸ್ ನಿದ್ದೆ ಮಾಡ್ಬೋದಾ ಅಂತ ನಾನು ಮಾಡಿದ್ದೀನಿ. 3 ಗಂಟೆಗೆ ಎದ್ದಿದ್ದೀನಿ ಇವತ್ತು. ಮೊನ್ನೆ ನೈಟು ಇಡೀ ನೈಟ್ ಮಲ್ಗೆ ಇರಲಿಲ್ಲ. ಅದು ನನಗೆ ಗ್ಯಾಪ್ ಆಗಿದ್ದೆಷ್ಟು ಆಲ್ಮೋಸ್ಟ್ 30 ಅವರ್ಸ್ ಮೇಲೆ ಎದ್ದಿದೆ. 32 ಅವರ್ಸ್ ಮೇಲೆ ಎದ್ದಿದೆ. ಏನಾಯಿತು ಅಂತ ಗೊತ್ತಿಲ್ಲ. ಬೆಳಗ್ಗೆ 7:15 ಎದ್ದೆ. ಯೋಗ ಕ್ಲಾಸ್ಗೆ ಹೋಗ್ಬೇಕಿತ್ತು. ಇವತ್ತಿಂದ ಯೋಗ ಕ್ಲಾಸ್ ಸ್ಟಾರ್ಟ್ ಆಗಿದ್ದೆ. ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. 7:15 ಅಲ್ಲ, 7 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ದೆ. ರಾತ್ರಿ ಬೇಗನೆ ಮಲಗಿದೆ. 10:30ಗೆಲ್ಲ ಎದ್ದೇಳಕ್ಕೆ ಆಗಲಿಲ್ಲ. ಸರಿ ಅಂತ ಪುನಃ ಅಲಾರಾಮ್ನ 7:15 ಚೇಂಜ್ ಮಾಡಿದೆ. ಆಮೇಲೆ 8 ಗಂಟೆಗೆ ಚೇಂಜ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ನನಗೆ, ಇಲ್ಲ ನನಗೆ ಎದ್ದೇಳಕ್ಕೆ ಆಗ್ತಾನೇ ಇಲ್ಲ, ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅಂದ್ಕೊಂಡು ಅಲಾರಾಮ್ ತೆಗೆದು ಬಿಸಾಕ್ಬಿಟ್ಟು ಮಲ್ಕೊಂಡೆ. ಆಮೇಲೆ 11 ಗಂಟೆಗೆ ನಮ್ಮ ಮನೆಯಿಂದ ಫೋನ್ ಬಂತು. ಇನ್ನು ಫೋನೇ ಮಾಡಿಲ್ವಲ್ಲ ಇವಳು ಅಂತ. ಆವಾಗನು ಮಾತಾಡೋಕ್ಕೆ ಆಗಿಲ್ಲ. ಒಂದು 10 ನಿಮಿಷ ಫ್ರೆಶನ್ ಅಪ್ ಆಗಿ ಫೋನ್ ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಫೋನ್ ಹಿಂಗಿಟ್ಟು ಮಲ್ಕೊಂಡಿರೋಳು. ಚೆನ್ನಾಗಿ ಮಲ್ಕೊಂಡಿದ್ದೀನಿ. ಮನುನು ಎದ್ದೇಳಿಸಿಲ್ಲ. ಆಮೇಲೆ ಬಂದು ಪುನಃ ಮಧ್ಯದಲ್ಲಿ ಎದ್ದು ಬಂದೆ 1 ಗಂಟೆಗೆ. ಆಗನೂ ಕಣ್ಣೇ ಬಿಡಕ್ಕೆ ಆಗ್ತಿರ್ಲಿಲ್ಲ. ಮನು ಅಂದ್ರು, ನಿನ್ಗೆ ಏನೋ ಸರಿ ಹೋಗ್ತಿಲ್ಲ ನಿದ್ದೆ, ಹೋಗಿ ಮಲ್ಕೊಬಿಡು, ಅದು ಎಲ್ಲಿ ತನಕ ಎದ್ದೇಳ್ಬೇಕು ಅನ್ಸತ್ತೆ ನಿನಗೆ, ಅಲ್ಲಿ ತನಕನೂ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡು ಅಂತ. ಆಮೇಲೆ ಕೊನೆಗೆ 3 ಗಂಟೆಗೆ ಎದ್ದು ಬಂದು ಊಟ ಮಾಡ್ಬಿಟ್ಟು, ಯಾಕೆಂದರೆ 4 ಗಂಟೆಗೆ ಆಫೀಸ್ ಲಾಗಿನ್ ಮಾಡಬೇಕಿತ್ತು, ಲಾಗಿನ್ ಮಾಡಿಕೊಂಡು ಆಫೀಸ್ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇಷ್ಟೊತ್ತು ಆಫೀಸ್ ಕೆಲಸನೇ ಮಾಡ್ತಾ ಇದ್ದೆ ಫುಲ್ ಹರಿಬರಿನಲ್ಲಿ. ಇವಾಗ ವಾಕಿಂಗ್ ಹೋಗೋಣ ಅಂತ ಅನ್ಕೊಂತಾ ಇದ್ರೆ ಹೊರಗಡೆ ಜೋರ್ ಮಳೆ. ಮನು ಕೇಳಿಸ್ತೈತಾ? ಏನು ಜೋರ್ ಮಳೆ ಬರ್ತಾ ಇದೆ. ಊರಿಗೆ ಮಳೆ ಬೇಕಂತೆ. ಊರಲ್ಲೆಲ್ಲ ರಾಗಿ ಬಿಡೋ ಕಾಲ ಇವಾಗ. ಎಲ್ಲರೂ ಮಳೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಊರಲ್ಲಿ ಮಳೆ ಬರ್ತಾ ಇಲ್ಲ. ಬಟ್ ನಾವು ಬೆಂಗಳೂರಲ್ಲಿ ಮತ್ತು ನಮ್ಮ ಅಕ್ಕ ಮಂಗಳೂರಲ್ಲಿ ಮಳೆ ಅಂತ ಹೇಳ್ತಾ ಇದ್ರೆ ನಮ್ಮ ಅಪ್ಪ ಕುತ್ಕೊಂಡಲ್ಲಿ ಬೈಕ್ ಅಂತ ಇರ್ತಾರೆ, ಏನು ಭಾಳ ಬೆಳೆ ಬೆಳಿತೀರಾ ನೀವು ಬೆಂಗಳೂರಲ್ಲಿ ಅಂತ. ಬೆಂಗಳೂರಿಗೆ ಮಳೆ ಬೇಕು ಬಿಡವ ನಿಮಗೆ, ಇಲ್ಲಿ ನಮ್ಗೆ ಅವಶ್ಯಕತೆ ಇದ್ದರೂ ಡೈಲಿ ಮೋಡ ಆಗತ್ತೆ, ಮಳೆನೇ ಬರಲ್ಲ ಅಂತ. ಏನ್ವನು ಸಾಯಂಕಾಲನೂ ಅಪ್ಪ ಬೈತಾ ಇದ್ರು ಫೋನಲ್ಲಿ ನನಗೆ, ಮೋಡ ಆಗಿದೆ ಇಲ್ಲಿ ಮಳೆಗೆ ಎಂದೆ, ಊರಲ್ಲಿ ಮೋಡನೂ ಆಗಿಲ್ಲಂತೆ. ಅದಕ್ಕೆ ಭಾಳ ಬೆಳೆ ಬೆಳಿತೀರಲ್ಲ ನೀವು ಬೆಂಗಳೂರಲ್ಲಿ, ಅದಕ್ಕೆ ಮಳೆ ಬೇಕೇ ಬೇಕು, ಬರಬೇಕು ಬಿಡು ಅಂತ ಕೇಳ್ಕೊಂಡ್ರೆ ಇವಾಗ ಹೊಟ್ಟೆ ಉರ್ಕೊಂತಾರೆ. ಅಲ್ಲಿ ಊರಲ್ಲಿ ಎಲ್ಲರೂ ಪಾಪ ಜಾತಕ ಪಕ್ಷಿ ಥರ ಮಳೆ ಕಾಯ್ತಾವ್ರೆ. ರಾಗಿ ಬಿಡೋಕ್ಕಲ್ಲ ಅಲ್ವಾ, ಮಳೆನೇ ಇಲ್ಲ ಅಂತಲ್ಲಿ. ಭವ್ಯಕ್ಕ ನೆನ್ನೆ ಮೊನ್ನೆ ಎಲ್ಲ ಮಂಗಳೂರಲ್ಲಿ ಮಳೆ ಅಂತ ಹೇಳ್ತಾ ಇದ್ಲು. ಕಾಫಿ ನೋಡ್ದ ಹೆಂಗೆ ಸಿಂಕ್ ಆಯಿತು. ಏನಿಲ್ಲ ಆದರೂ ನಮ್ಮ ಹಸ್ಬೆಂಡ್ನ ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮದು ಆಫೀಸ್ ರೂಮ್ ಫುಲ್ ಕತ್ಲೆ ಹೊಡಿತಾ ಇದೆ. ಒಂದೇ ಸಣ್ಣ ಲೈಟು, ನಮ್ಗೆ 2 ಲೈಟ್ ಹಾಕೊಂಡು ಅಭ್ಯಾಸಕ್ಕೆ ಒಂಥರ ಡಲ್ ಅನ್ನಿಸ್ತಾ ಇದೆ. ಬ್ರೈಟ್ನೆಸ್ ಕಮ್ಮಿ ಅನಿಸ್ತಾ ಇದೆ. ಅದನ್ನ ಕರ್ಕೊಂಡು ಬಂದು ತೋರಿಸ್ಬೇಕು ಎಲೆಕ್ಟ್ರಿಷಿಯನ್ನ. ಅದು ವೈಯರ್ ಲೂಸ್ ಆಗಿದೆ, ಟ್ಯೂಬ್ ಲೈಟ್ ಏನೂ ಆಗಿಲ್ಲ. ಹಾಯ್ ಎಲ್ರಿಗೂ. ಇಲ್ಲಿ ನೋಡಿ, ಬೆಳಗ್ಗೆನೆ ಎದ್ದು ರಿಪೇರಿ ಮಾಡ್ತಾವ್ರು ಸಾಹೇಬ್ರು. ಯಾಕಪ್ಪ ಆನ್ ಮಾಡ್ಲಾ? ಸೂಪರ್ ನೀನು. ಅದು ವೈಯರ್ ಲೂಸ್ ಆಗಿದೆ. ಅಲ್ಲಿ ವೈಯರ್ ಇಲ್ಲ, ಮೇಲ್ಗಡೆ ಓಡ್ರೂ ಲೂಸ್ ಆಗಿರ್ಬೋದು. ಅದು ಫ್ಲಿಕ್ಕರ್ ಏನಾಗ್ತಿಲ್ಲ ನೋಡಿ. ಈಗ ಫ್ಲಿಕ್ಕರ್ ಆಗ್ತಾ ಇದೆ. ಆಫ್ ಮಾಡಿ. ಅದು ಎಲೆಕ್ಟ್ರಿಷಿಯನ್ಗೆ ತೋರಿಸು. ಹಂಗೆ ರನ್ ಆದ್ರೆ ಗೊತ್ತಾಗುತ್ತೆ ಎಷ್ಟೊತ್ತು ರನ್ ಆಗುತ್ತೆ ಅನ್ನೋದು. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇಲ್ಲಿ ನೋಡಿ, ಎಷ್ಟು ಹೇಳ್ತೀನಿ ಮನುಗೆ, ಈ ಸೋಫಾ ಮೇಲೆ ಟವಲ್ ಹಾಕ್ಬೇಡ ಮನು ಅಂತ. ಅದನ್ನ ಅವ್ರು ಹ್ಯಾಂಗರ್ ಮಾಡ್ಕೊಬಿಟ್ಟವ್ರೆ ಆ ಸೋಫಾನ ಅವರು. ಹೌದು ಅಂತೆ. ನನಗೂ ಹೇಳಿ ಸಾಕಾಯ್ತು. ನಾನು ಅದನ್ನ ಬಟ್ಟೆದು ಸ್ಟ್ಯಾಂಡ್ ಎತ್ತಿಟ್ಬಿಟ್ಟಿದ್ದೀನಿ. ಅಲ್ಲಿ ಯೂಸ್ ಮಾಡೋದು ಬೇಡ, ಸುಮ್ಮನೆ ಕಂಜೆಸ್ಟೆಡ್ ಆಗತ್ತೆ ಅಂತ. ಅದಕ್ಕೆ ತಂದು ಸೋಫಾ ಮೇಲೆ ಹಾಕೋದು, ಮುಖ ಒರೆಸ್ಕೊಳ್ಳೋದು, ಅಲ್ಲಿ ತಂದು ಹಾಕೋದು. ಅಲ್ಲಿ ಹೊರಗಡೆ ಒಣಗಾಕ್ಬೋದು. ಅಲ್ಲಿ ಥ್ರೆಡ್ ಕಟ್ ಐತೆ, ಗೊತ್ತಲ್ವಾ? ಅಲ್ಲಿ ಥ್ರೆಡ್ ಕಟ್ ಐತೆ. ಈಗ ಗೊತ್ತಾಯ್ತಲ್ವಾ? ಇನ್ಮೇಲೆ ಇಲ್ಲದೆ ಹಾಕ್ಬೇಡ. ಸ್ಯಾಂಡ್ವಿಚ್ ತಿನ್ಕೊಂಡ್ಬಿಡ್ತೀನಿ. ಯಾಕೆ? ಹೊಟ್ಟೆ ಸಿಗ್ತಾಯ್ತು. ಹೌದಾ? ತಿನ್ಕೊಂಡು ಬಾ, ಪರವಾಗಿಲ್ಲ. ನನಗೆ ಯಾಕೋ ಅಲರ್ಜಿ ಆಗ್ಬಿಟ್ಟೈತಿ. ನೋಡಿ ಇಲ್ಲಿ ಮೇಡಮ್ ತೋರಿಸು. 2 ಕೈ ಮೇಲೂ ಇಲ್ಲಿ. ಅದಕ್ಕೆ ತುಂಬ ಮಿಡ್ ನೈಟ್ ಎಲ್ಲ ಫುಲ್ ನೆವೆ ಬರ್ತಾ ಇತ್ತು. ಮಿಡ್ ನೈಟಲ್ಲಿ ಮಲ್ಕೊಂಡಿದ್ದೆ. 2 ಗಂಟೆ ಆಫೀಸ್ ಮುಗಿದಿದೆ. 1 ಗಂಟೆ ಬೇಗ ಎದ್ದೆ. 1:15ಗೆಲ್ಲ ಎದ್ದೆ. ವಾಕಿಂಗ್ ಹೋದ್ವಿ, 1 ರೌಂಡು. ಬಂದು 1:45ಗೆಲ್ಲ ಮಲ್ಕೊಂಡ್ವಿ ಅಲ್ವಾ. ಹೋಗಿ ಮಲ್ಕೊಂಡ ತಕ್ಷಣ ನಿದ್ದೆ ಬಂತು. ಆಮೇಲೆ ನೋಡಿದ್ರೆ ಇಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಇತ್ತು 2 ಕಡೆನೂ. ಬೆಳಗ್ಗೆ ಎದ್ದು ನೋಡಿದ್ರೆ ಫುಲ್ಲು ರ್ಯಾಷಸ್ ಆಗಿದೆ 2 ಇದ್ರ ಮೇಲೂ. ಇಲ್ಲೊಂದೇನೋ ಆಗಿದೆ, ಏನೋ ಗೊತ್ತಿಲ್ಲ. ಸರಿ ಹೋಗ್ಬಾ ಮತ್ತೆ ಬೇಗ.
ಅಲ್ಲೇ 12 ಕಾಲು ಇಲ್ಲೇನೆ ಚಿಕನ್ ತರ ಕಳಿಸ್ತಾ ಇದ್ದೀನಿ, ಮಾಡಿಟ್ಬಿಟ್ಟು ಚೂರು ಹೊರಗಡೆ ಹೋಗಿ ಬರಬೇಕು, ಹೋಗಿ ಬರೋಣ ಅಂತ. ಸೊ ನಮ್ಮ ರೆಗ್ಯುಲರ್ ಜಾಗದಲ್ಲಿ ಚಿಕನ್ ತಗೊಂತೀವಲ್ಲ ಅಲ್ಲಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಇವರು ಹೋಲ್ಸೇಲ್ ಡೀಲರ್, ಅಂದರೆ ಇವ್ರದ್ದು ಏನು ನಂಬರ್ಸ್ ನೀವು ತಿಳ್ಕೊಬಿಟ್ರೆ ಪರ್ ಡೇ ಟ್ರಾನ್ಸಾಕ್ಷನ್ ಎಷ್ಟಾಗುತ್ತೆ ಅಷ್ಟು ಇದಿದೆ. ಸುಮಾರು ಇಲ್ಲಿಂದ KR ಪುರಂಗೂ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಎಲ್ಲ ಮುಗಿಸಿ ಹೊರಡೋ ಅಷ್ಟೊತ್ತಿಗೆ ಇಷ್ಟೊತ್ತು ಆಗೇ ಹೋಯ್ತು, ಟೈಮೇ ಆಯಿತು ಬಿಡಿ. ಅಂದರೆ ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದ್ದೀವಿ, ತುಂಬ ಏನು ಲೇಟ್ ಆಗಿಲ್ಲ. ಹೊರಡೋಣೇನಪ್ಪ? ಇದು ಇಲ್ಲೇ ಹತ್ರದಲ್ಲೇ ಕೆಲಸ ಇರೋದು, ಬೇಗ ಮುಗಿಯತ್ತಲ್ಲ, ಒಂದು ಹಾಫ್ ಆನ್ ಅವರ್ ಆಗುತ್ತಾ. ಇವಾಗ ಆಫೀಸ್ ಟೈಮಿಂಗ್ಸ್ ಚೇಂಜ್ ಆಗಿರೋದ್ರಿಂದ ಸಾಯಂಕಾಲ 4 ಗಂಟೆ ಲಾಗಿನ್ ಆಗಿರೋದ್ರಿಂದ ಟೆನ್ಷನ್ನೇ ಇಲ್ಲ, ಬೇಜಾನ್ ಟೈಮ್ ಇದೆ. ಬಟ್ ಸ್ಟಿಲ್ ಬಂದು ಅಡುಗೆ ಮಾಡಬೇಕು. ಚಿಕನ್ ತಂದು ಇಟ್ಟಿದ್ದಾರೆ ಮನು, ಮಾಡ್ಬಿಟ್ಟು ಹೋಗೋಣ ಅಂದ್ಕೊಂಡೆ. ಬಟ್ ಮನು ಬೇಡ ಲೇಟ್ ಆಗತ್ತೆ, ಹೋಗಿ ಬಂದ್ಬಿಡೋಣ ಫಸ್ಟು ಅಂದರು. ಅದಕ್ಕೆ ಅಂತ ಹೋಗೇ ಬಂದ್ಬಿಡೋಣ ಅಂತ. ಬರಪ್ಪ, ನೀನು ಇನ್ನೂ ಹೋಗಿ ಗಾಡಿ ತೆಗಿಬೇಕು, ನಾನು ಲಾಕ್ ಎಲ್ಲ ಮಾಡ್ಕೊಂಡು ಬರ್ತೀನಿ. ನಮ್ದೇನಂತ ಟೈಮ್ ಹಿಡಿಯೋದೇ ಅರ್ಧ ಗಂಟೆ ಅನ್ಕೊಂಡು ಹೋದೋ 2.5 ಟೈಮು, ಆಲ್ಮೋಸ್ಟ್ 1.5 ಅವರ್ ಆಗೋಯ್ತು ಹೋಗಿ ಬರೋದ್ರೊಳಗೆ. ಕೆಲಸ ಸ್ವಲ್ಪ ಚಿಕ್ಕ ಕೆಲಸನೇ, ಬಟ್ ಆದರೆ ಇಷ್ಟು ಲಾಂಗ್ ಟೈಮ್ ಆಗೋಯ್ತು. ಇಲ್ಲಿ ಮಂಜು ನೋಡಿ ನಮ್ಗೆ ಏನು ಆಗ್ತಾವ್ರೆ, ಅದು ಗ್ಯಾಸ್ ಡಾಕ್ಯುಮೆಂಟ್ಸ್ ಇಸ್ಕೋಬೇಕಿತ್ತಿಲ್ಲ, 1 ವೀಕ್ ಆದ್ಮೇಲೆ ಇಸ್ಕೊಳ್ಳಿದ್ರು, ಮರ್ತೇ ಬಿಟ್ಟಿದ್ದೀನಿ. ಇದು ತೋರ್ಸು, ಅದ್ರೊಳಗಡೆ ಚೀಟಿ ಅವೆ ಚಿಕ್ಕ ಹುಷಾರು. ತೋರ್ಸೋದು ಇದು ಮೊನ್ನೆ ಇದು ಅಕ್ನಾಲೇಜ್ಮೆಂಟ್ ಟ್ರಾನ್ಸ್ಫರ್ ಮಾಡಿರೋದು, ತೋರ್ಸು ಕೊಡ್ತಾರೆ. ಅದೇನೋ ಕೊಡ್ತಾರಂತೆ ಚೀಟಿ ಅಂದರೆ ಏನೋ ಗೊತ್ತಿಲ್ಲ, ಏನೋ ಅಕ್ನಾಲೇಜ್ಮೆಂಟ್ ಇರಬೇಕು ಮೋಸ್ಟ್ಲಿ. ಅದನ್ನ ತಗೊಂಡು ಬರಬೇಕು ಹೋಗಿ. ಇವಾಗ ಇನ್ನೇನಿಲ್ಲ, ಯಾಕಂದ್ರೆ ಮಂಜು ಇವಾಗ ಅಡುಗೆ ಮಾಡೋಕೆ ಈಗ ಹೋಗ್ತಾ ಇದ್ದಾಳೆ. ಅಂದರೆ 2:30, 3:30, 4:15 ಅಷ್ಟೊತ್ತಿನಲ್ಲಿ ಊಟ ಅಂತೂ ಗ್ಯಾರಂಟಿ ಸಿಗತ್ತೆ. ಅಲ್ಲಿವರೆಗೂ ನಾವು ಹೋಗಿ ಕೆಲಸ ಆದ್ರೂ ಮಾಡ್ಕೊಂಡು ಬಂದ್ಬಿಡೋಣ ಅಂತ. 4:15 ಅಷ್ಟೊತ್ತಿಗೆ ನೀನು ಬರೋ ವರ್ಷಲ್ಲಿ ರೆಡಿ ಆಗಿರೋ ಏನು ಅಪ್ಪ, ಚಿಕನ್ ತೊಳೆದಿರೋದಲ್ಲ, ಚಿಕನ್ ಮಾಡಿರೋದು. ತೊಳೆದಿರೋದೆಲ್ಲ ಮಾಡೋದೇ ಹೇಳ್ತಾ ಇರೋದು. ಓಕೆ, ಈಗ ಈ ಮುಂದಕ್ಕೆ ಮಂಜು ಅವರು ಕಂಟಿನ್ಯೂ ಮಾಡ್ತಾರೆ. ಇವ್ರೇನೋ ದೊಡ್ಡ ಇದ್ರ ಥರ ಮೊನ್ನೆಯಿಂದ ಇದೊಂದು ಡೈಲಾಗ್ ಇಟ್ಕೊಂಡವ್ರಪ್ಪ. ಮುಂದಕ್ಕೆ ಮಂಜೂರು ಕಂಟಿನ್ಯೂ ಮಾಡ್ತಾರೆ, ಕ್ಯಾಮ್ರಾ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಅಂತ. ಬರೀ ಪೋಸ್ ಆಯ್ತು ನಿಂದು, ಬರೀ ಪೋಸೆ. ಸರಿ ಓಡ್ಪಾ, ಬಾಯ್. ಇದು ಚೆನ್ನಾಗಿದೆ ಪಾಕೆಟ್, ಪೌಚ್ ಚೆನ್ನಾಗಿದೆ ಅಲ್ಲ, ಅದು ಕಲರ್ ಕಾಂಪ್ಯಾಕ್ಟ್ ಆಗಿ ಚಿಕ್ಕದಾಗಿ ಆರಾಮಾಗಿ ಪಾಕೆಟ್ ಅಲ್ಲಿ ಇಟ್ಕೊಂಡು ಹೋಗ್ಬೋದು. ಬಟ್ ಇದೇನಪ್ಪ ಪೀಲ್ ಆಗತ್ತೆ, ಪೀಲ್ ಆಗುತ್ತೋ ಆಗಲ್ಲ, ಒಟ್ಟಿನಲ್ಲಿ ನನಗೆ ಇವತ್ತು ಚೆನ್ನಾಗಿದೆ. ಇನ್ನೂ 1-2-3 ತಗೊಂಡು. ಪೌಚ್ ಅಲ್ಲ, ಗ್ಲಾಸ್ ಕಮ್ಮಿ. ಅದು ಆನ್ಲೈನ್ ಅಲ್ಲಿ 2 ತಗೊಂಡ್ರೆ 7 ರೂಪಾಯಿ. ಆನ್ಲೈನಲ್ಲೇ ತಗೋಗು. 2 hours later. ಈ ಒಂದೇ ಕೆಲಸಕ್ಕೆ ಪದೇ ಪದೇ ತಿರ್ಗದಿರತ್ತೆ ನೋಡಿ, ಅದರಷ್ಟು ಇರಿಟೇಷನ್ ಕೆಲಸ ಇನ್ನೊಂದಿಲ್ಲ. ಗ್ಯಾಸ್ ಮನುನ್ ಕಳಿಸಿದೆ, ಅದು ಜಸ್ಟ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಬರೋದು ಅಷ್ಟೇ ಅಂತ ಅವತ್ತು ಹೇಳಿದ್ರು, ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಡಾಕ್ಯುಮೆಂಟ್ಸ್ನ ಅಂತ. ಅದಕ್ಕೆ ಮನುನ ಕಳಿಸ್ದೆ, ಹೋಗಿ ಮಾಡ್ಕೊಂಡು ಬರಪ್ಪ, ಅಷ್ಟೊತ್ತಿಗೆ ನಾನು ಅಡುಗೆ ಮಾಡಿರ್ತೀನಿ ಅಂತಂದರೆ ಇಲ್ಲ ನಾನೇ ಹೋಗ್ಬೇಕಂತ. ಯಾಕೆಂದರೆ ಗ್ಯಾಸ್ ಕನೆಕ್ಷನ್ ಇರೋದು ನನ್ನ ಹೆಸರಲ್ಲಿ, ಅದೇನೋ KYC ಆಗಬೇಕಂತೆ. ಅದಕ್ಕೆ ಅವರು ಸಿಸ್ಟಮಲ್ಲಿ ನಂದು ಫೋಟೋ ತಗೋಬೇಕಂತೆ, ಜೊತೆಗೆ ನಂದು ಸಿಗ್ನೇಚರ್ ಬೇರೆ ಆಗಬೇಕಂತೆ. ಇಷ್ಟೆಲ್ಲ ಕೆಲಸ. ಕ್ಲೋಸು, ಜೊತೆಗೆ ಮಳೆ ಬೇರೆ ಬರಂಗಾಗಿದೆ. ಮತ್ತೆ ಇನ್ನು ಮಳೆಗೆ ಸಿಕ್ಕಾಕೊಂಡ್ರೆ ಅಲ್ಲೇ ಸ್ಟಕ್ ಆಗ್ತೀವಿ. ಆ ರೋಡ್ ಬೇರೆ ಸಖತ್ತಾಗಿದೆ, ಹೈವೇ. ಅವತ್ತು ತೋರಿಸಿದ್ನಲ್ಲ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ, ಹಂಗಿದೆ ಹೈವೇ. ಸಾಹೇಬ್ರು ಕತೆ ನೋಡಿ, ಖಾಲಿ ರೋಡಲ್ಲಿ ಕೈ ಬಿಟ್ಟು ಓಡಿಸೋ ಕ್ರೇಜು. ನಾವು ಕೂತಿರೋದು ಅವರಿಗೆ ಲೆಕ್ಕಕ್ಕೆ ಇಲ್ಲ, ಒಂಥರ ಕೂತಿದ್ರು ಇಲ್ಲ ಅನ್ನೋದು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಗ್ಗುರ್ಕೊಂಡ್ಬಿಡ್ತೀನಿ. ನಾನು ನಿನ್ನ ಸ್ವಂತಕ್ಕೆ ಹಿಂಗೆ ಬೆಲ್ಟ್ ಹಾಕೊಂಡು ನಿಂತ್ಕೊಂಡಿರ್ತೀನಿ, ನೀನು ಎಗ್ಗಿದ್ರೆ ನಿನ್ನ ಜೊತೆ ನಾನು ಫ್ರೈ ಮಾಡ್ಕೊಂಡಿರ್ತೀನಿ. ನೋಡಿ ರೋಡ್ ಏನು ಸಖತ್ತಾಗಿದೆ. ಈ ತಿಂಗಳಲ್ಲಿ ಈ ಗ್ಯಾಸ್ ಏಜೆನ್ಸಿಗೆ ಅದೆಷ್ಟು ಸರಿ ವಿಸಿಟ್ ಮಾಡ್ತಾ ಇದ್ದೀನಿ ನಾನು. ಕೆಲಸ ಆಗಬೇಕಂದ್ರೆ ಮಾಡಲೇಬೇಕು. ಇದು ಗೊತ್ತೇ ಇರಲಿಲ್ಲ ನನಗೆ, ಒಂಥರ ತವ್ರ ಮನೆ ಥರ ಆಗೋಗಿದೆ. ಆ ರೋಡ್ ಎಲ್ಲ ಗೊತ್ತು, ನೋಡ್ಕೊಂಡ್ಬರ್ತೀನಿ. ಯಾವ ರೋಡು ಇದಾ? ಅದು ಇದು ಹೆಬ್ಬಾಳ್ ರೋಡ್, ಮೇನ್ ರೋಡು. ಈ ರೋಡಪ್ಪ ಅದು ಇದು ಕನೆಕ್ಟ್ ಆಗುತ್ತೆ, ಹೋಗಿ ನನಗೆ ಗೊತ್ತು. ಹಂಗೂ ಹಿಂಗೂ ಕೆಲಸ ಆಯಿತು. ಏನೋ ಫೋಟೋ ಕುಂಡಿಸ್ಬಿಟ್ಟು KYCನಲ್ಲಿ ಫೋಟೋ ಎಲ್ಲ ತಕ್ಕೋಬೇಕಾಗತ್ತೆ, ಹಂಗೆ ಹಿಂಗೆ ಅಂದರು. ಏನೂ ಮಾಡಲಿಲ್ಲ. ಒಂದು ಕಾಪಿ ಕೊಟ್ಟರು, ಅದಕ್ಕೆ ಮಂಜು ಸೈನ್ ಹಾಕೋದು, ಅದಕ್ಕೆ ಸೀಲ್ ಹಾಕ್ಬಿಟ್ಟು ಕೊಟ್ಟರು ಅಷ್ಟೇ. ಅದನ್ನು ಬೆಳಗ್ಗೆನೂ ಮಾಡ್ಬೋದಾಗಿತ್ತು. ದಿನ ಹೊರಗಡೆ ಓಡಾಡಬೇಕಲ್ಲ ಅಂತ ಬೋರು ಅಷ್ಟೇ. ಒಂದು ಸರಿಯಾಗಿ ಮುಗಿಸ್ಬಿಡ್ಬೇಕೆಲ್ಲನೂ, ನೆಮ್ಮದಿಯಾಗಿ ಮನೇಲಿ ಇದ್ದು ಬಿಡಬೇಕು. ಹೌದು, ಆಯಿತು, ಮನೆಯಲ್ಲೇ ಇದ್ದು ಬಿಡು. ಬನ್ನಿ. ಮಳೆ ಬರೋಂಗಾಗೋಗಿದೆ, ತಣ್ಣ ಗಾಳಿ ಬೀಸ್ತಾ ಇದೆ, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ. ಫುಲ್ ಗ್ರೀನರಿ ನಾವು ಹೋಗ್ತಿರೋ ಏರಿಯಾ. ಒಂದೊಂದ್ಸರಿ
ಎಂಥ ಎಡವಟ್ಗಳು ಮಾಡ್ಕೊಂತೀನಿ ಅಂದರೆ ಎಡವಟ್ ರಾಣಿ ಥರ. ಆವಾಗಲೇ ಅಡುಗೆ ಮಾಡ್ತಾ ಇದ್ನ, ರೈಸ್ ಮಾಡಿ ಕುಕ್ಕರ್ ಅಲ್ಲೇ ಸೈಡಲ್ಲಿ ಇಟ್ಟಿದೆ. ಅದು ಹೆಂಗೆ ಟಚ್ ಮಾಡ್ಕೊಂಡು ನಾವು ಗೊತ್ತಿಲ್ಲ, ನೋಡೇ ಇಲ್ಲ ಕುಕ್ಕರ್ನ. ಟಚ್ ಮಾಡ್ಕೊಂಡೆ ನೋಡಿ, ಕೈ ಫುಲ್ಲು ಕೆಂಪಕ್ಕಾಗೋಗ್ಬಿಟ್ಟಿದೆ, ಇಷ್ಟು ಉದ್ದ ಬರೆ ಬಿದ್ದುಬಿಟ್ಟಿದೆ, ಉರಿತಾ ಇದೆ ಫುಲ್ಲು. ಏನ್ಮನು ಫುಲ್ ಉರಿತಾ ಇದೆ ಇದು. ಐಸ್ ಕ್ಯೂಬ್ ಹಾಕೋ, ಐಸ್ ಕ್ಯೂಬ್ ಹಾಕು ಅಂತ. ಇಲ್ಲೇ ಚಳಿ ಆಗ್ತಾ ಇದೆ, ಅದರೊಳಗೆ ಐಸ್ ಕ್ಯೂಬ್ ಬೇರೆ. ಆವಾಗಲೇ ಹೇಳೇ ಇರಲಿಲ್ಲ ಮನುಗೆ, ಒಂದು ಹಾಫ್ ಆನ್ ಅವರ್ ಮೊದಲು ಗಾಡೀಲಿ ಬರ್ತಾ ಅಂದೆ, ಫುಲ್ ಉರಿತಾ ಇದೆ ಮನು ಅಂತ ಬೈತಾ ಇದ್ರು. ನೀನು ಏನಾದ್ರು ಒಂದು ಮಾಡ್ಕೊಂತಾನೆ ಇರು, ಮಾಡೋ ಒಂದು ಅರ್ಧ ಗಂಟೆ ಅಡುಗೆಗೆ ಅಂತ. ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಆಮೇಲೆ ಐಸ್ ಕ್ಯೂಬ್ ಹಾಕ್ತೀನಿ. ಅದಕ್ಕೆ ಚಳಿ ಆಗ್ತಾಯಿದೆ ಹೊರಗಡೆ. ಇವತ್ತೂ ಸಖತ್ತಾಗಂತೂ ಮಳೆ ಬರುತ್ತೆ ಅನ್ನೋ ಎಲ್ಲ ಸೂಚನೆಗಳು ಇದೆ, ಮೋಡ ಇದೆ. ನೋಡೋಣ, ಬಟ್ಟೆ ಒಣಗಾಕಿದ್ದೀನಿ, ಎತ್ಕೋಬೇಕು. ನೆನ್ನೆ ಫುಲ್ಲು ತೊಯ್ದೋಯ್ತು ಮಳೆ ಒಳಗಡೆ. ಇವತ್ತು ಏನಾದ್ರು ನೆನ್ನೆಗೆ ಬಿಡ್ತು ಅಂದರೆ ಆಮೇಲೆ 3 ದಿನ ಬೇಕಾಗತ್ತದ. ಕಾಫಿ ತೊಳಿ, ಇದು ನಿಮ್ಮದು, ಇದು ನಮ್ಮದು, ಇಷ್ಟಿಷ್ಟೇ ಕಾಫಿ. ಓಕೆ, ಎಂಜಾಯ್ ಮಾಡಿ. ಹಾಲು ಸ್ವಲ್ಪನೇ ಇತ್ತು, ಅದಕ್ಕೆ ಶೇರಿಂಗ್ ಇಸ್ ಕೇರಿಂಗ್ ಅಂದ್ಬಿಟ್ಟು ಒಂದು ಅರ್ಧ ಕಪ್ ಬಂದಿದೆ ಅಷ್ಟೇ ಕಾಫಿ. ಆಮೇಲಿಂದ ಹೋಗಿ ತಂದ್ಬಿಡಾಯ್ತಾ, ಮಳೆ ಸ್ಟಾರ್ಟ್ ಆಗೋದು ಒಳಗಡೆ ಹಾಲು. ಆಮೇಲಿಂದ ಮಳೆ ಸ್ಟಾರ್ಟ್ ಆಗೋ ಒಳಗಡೆ ಹೋಗ್ಬಿಟ್ಟು ಹಾಲು ತಂದ್ಬಿಡು. An emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the